ಇದು ಹಾಸ್ಟೆಲ್ ಹತ್ರ ಬಂದೆ ಅಂತ ಏನಕ್ಕೆ ಸುಮ್ಮನೆ ಬಂದೆ ಮತ್ತು ನನ್ನ ಜೊತೆ ಏನಕ್ಕೆ ಬಂದೆ ಬಿಲ್ಡಪ್ ಕೊಡ್ತಿದ್ದಾನೆ. ಆ್ಯಕ್ಚುಲಿ ಗೈಸ್ ಇದು ಸೆಕೆಂಡ್ ಟೇಕ್. ಫಸ್ಟ್ ಟೇಕಲ್ಲಿ ಅನ್ಮಾತಾಡಿದ್ದು ಕೇಳಿಸ್ಲಿಲ್ಲ ಅಂತ ಇನ್ನೊಂದ್ಸತಿ ಟೇಕ್. ಸೊ ಗೈಸ್ ಏನು ಗೊತ್ತಾ, ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ನಮ್ಮ ಕಾಲೇಜಲ್ಲಿ ಇವೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಎಲ್ಲ ಪ್ರಿಪರೇಷನ್ ಆಗಿದೆ. ಸೊ ಇವಾಗ ಇನಾಗ್ರೇಷನ್ ಇದೆ. ಸೊ ಇವಾಗ ಇದು ಇಷ್ಟು ದಿನದಿಂದ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ಇವತ್ತು ಆ್ಯಕ್ಚುಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ತೀನೋ ಅಲ್ವೋ ಗೊತ್ತಿಲ್ಲ. ಇಷ್ಟು ದಿನ ಅಂತೂ ಒಂದು 2-3 ಕ್ಲಿಪ್ ಮಾಡಿಬಿಟ್ಟು ಆಮೇಲೆ ವಿಡಿಯೋನೇ ಮಾಡ್ತಿರ್ಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಸೊ ಗೈಸ್ ಇವಾಗ ಎಲೊಕೇಶನ್ ಮತ್ತು ಐಡಿಯಾಥಾನ್ 2 ಇವೆಂಟ್ ಇದೆ. ಸೊ ಇಟ್ ಇಸ್ ಅಷ್ಟೇ ಹೇಳಿ ಬ್ಲಾಗಿಗೆ ಎಲೊಕೇಶನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನನಗೆ ಕೇಳಿಸ್ತಾ ಇದೆ. ಕಾಲೇಜಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಬಟ್ ಕಾಲೇಜಿಂದ ಏನು ಪ್ರಾಬ್ಲಮ್ ಅಲ್ಲ, ನಮಗೆ ತುಂಬ ಸೆಕ್ಯೂರಿಟಿ ಬೇಕಿತ್ತು, ಅದಕ್ಕೆ ಪೊಲೀಸ್ ಕರ್ಸಿದ್ರು. ಅವರು ಎಲ್ಲಾರ್ದು ಐಡಿ ಚೆಕ್ ಮಾಡಿದ್ರು ಅಷ್ಟೇ. ತುಂಬ ಡಿಲೇ ಆಯಿತು ಅಷ್ಟೇ ನಡೆದಿದ್ದು ಬರೋಕ್ಕೆ. ಬಟ್ ಇಲ್ಲೂ ಆಧಾರ್ ಕಾರ್ಡು ಚೆಕ್ ಜೆಂಡರ್ ಚೆಕಿಂಗು ಬಸ್ಸಲ್ಲಿ ಫ್ರೀ ಇದ್ದ ಪಾಸ್ಗೆಲ್ಲ ಕೊಟ್ಟು ಬಂದಿರ್ತಾನೆ ಅಂತ ಸ್ಟಾರ್ಟ್ ಮಾಡಿದ್ದೀರಾ. ಗೈಸ್ ಸುಹಾಸ್ಗೆ ಹಾಸ್ಟೆಲಲ್ಲಿ ಒಬ್ಬರು ಹುಡುಗಿ ಎಷ್ಟು ಕ್ರಶ್ ಆಗಿದೆ ಅಂದರೆ ನಾನು ವಾಪಸ್ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟಿದ್ದೀನಿ. ಅವ್ರ ಮನೆಯಿಂದ ನಮ್ಮ ಮನೆಗೆ ಒಂದು 2-3 ನಿಮಿಷ ಇರ್ಬೋದು. ನಾನು ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಹಾಸ್ಟೆಲಿಂದ ಇಟ್ಟಿದ್ದಾರೆ. ಮತ್ತೆ ಯಾವ ನಾನು ಮನೆಗೆ ಹೋಗ್ಬಿಟ್ಟು ಇನ್ನು ಮನೆ ಗೇಟ್ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿದ್ದೀನಿ. ತುಂಬ ಹುಡುಗಿರು ಮಾತಾಡ್ತಿದ್ದಾರೆ. ಎಲ್ಲಿಗೆ ಅಂದರೆ ಇದು ಹಾಸ್ಟೆಲ್ ಹತ್ರ ಬಂದೆ ಅಂತ ಏನಕ್ಕೆ ಸುಮ್ಮನೆ ಬಂದೆ ಮತ್ತು ನನ್ನ ಜೊತೆ ಏನಕ್ಕೆ ಬಂದೆ ಜಾಸ್ತಿ ಕ್ವಶನ್ ಮಾಡಿದ್ರೆ ಅಲ್ಲಿ ಶಮಂತ್ ಒಬ್ಬರೇ ಹುಡುಗಿರನ್ನ ಎಷ್ಟೊಂದು ಮಾತಾಡಿಸ್ತಾರೆ ಸೆಕ್ಯೂರಿಟಿಗೆ ಅಂತ. ಆಮೇಲೆ ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಎಷ್ಟೊತ್ತಿಗೆ ಬಂದಿದ್ದೀನಿ ನಾನು ಈಗ ಹಾಸ್ಟೆಲಿಂದ ಬಂದಿದ್ದೀನಿ ಅಂತ. The daughter is on a trip, then the parents keep looking at the photos and they think that probably it's a fake one. Then but for some reason the people who very tough in that college served by those people, they're feeling very energetic. I give the topic of superpower you have if you have. Hey guys, ನಾನು ಎಷ್ಟು ಕಪ್ಪು ಕಾಣ್ತಾ ಇದ್ದೀನಿ. ಸೊ ಗೈಸ್ ಏನು ಗೊತ್ತಾ, ನಾನು ಕಪ್ಪು ಕಾಣ್ತೀನಿ ಅಂತ. ಸೊ ಗೈಸ್ ಏನು ಗೊತ್ತಾ, ಇವಾಗ ನಮಸ್ತೆ. ಸೊ ಇವಾಗ ಊಟ ಎಲ್ಲ ಮಾಡಿಬಿಟ್ವಿ. ಹೊಟ್ಟೆ ಬಿಟ್ಟಿತ್ತು. ಸೊ ಬಡಿಸಿ ಊಟ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಆಗಿದೆ. ಸೊ ಇವಾಗ ಎಲೊಕ್ಯೂಷನಲ್ಲಿ 1-2 ರೌಂಡ್ ಆಗಿದೆ. ಅದಾದಮೇಲೆ ಐಡಿಯಾಥಾನಲ್ಲಿ ಇನ್ನೂ ನಾಟ್ ಯೆಟ್ ಸ್ಟಾರ್ಟೆಡ್. ಸೊ ಇದು ಡೇ 1. ಸೊ ಸಂಜೆ ತನಕ ಇರುತ್ತೆ. ಎಷ್ಟು ತನಕ ಇರುತ್ತೆ? ಆಲ್ಮೋಸ್ಟ್ ಒಂದು 5-6 ತನಕ ಇರುತ್ತೆ. ಗೇಮ್ಸ್ ಏನೋ ಇದೆ, ಏನೋ ಸಮಥಿಂಗ್ ಗೊತ್ತಿಲ್ಲ, ನೋಡೋಣ. ಊಟ ತೋರ್ಸೋಕ್ಕೆ ನಾನು ಊಟ ಎಲ್ಲ ಖಾಲಿ. ಊಟನೇ ಮಾಡಿಬಿಟ್ಟೆ, ವ್ಲಾಗ್ ಮಾಡೋಕ್ಕೆ ಬರ್ತೈತೆ ನನಗೆ. ಸೊ ಗೈಸ್ ಏನು ಗೊತ್ತಾ, ಇವಾಗ ನಾವು ಊಟ ಮಾಡಿದ್ದೀವಿ. ಊಟ ಮಾಡಿಬಿಟ್ಟು ಸ್ವಲ್ಪ ಟಾಸ್ಕ್ ಅಲ್ಲ ಕೆಲಸ ಕೊಟ್ಟಿದ್ದಾರೆ ನಮಗೆ. ಸೊ ಆ ಕೆಲಸನ ಮಾಡೋಣ ಅಂತ ಮೇಕರ್ ಸ್ಪೇಸಿಗೆ ಬಂದಿದ್ದೀವಿ. ಬಲೂನ್ ಊದಿ ಅಂತ ಹೇಳಿದ್ದಾರೆ, ಆದರೆ ಊದಕ್ಕೆ ಬಲೂನೇ ಇಲ್ಲ. ಫ್ರೇಮ್ ಸ್ವಲ್ಪ ಕಂಪ್ಲೀಟ್ ಮಾಡಬೇಕು, ತೋರಿಸ್ತೀನಿ. ಫ್ರೇಮ್ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ, ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಸೊ ಕಂಪ್ಲೀಟ್ ಮಾಡಾದ್ಮೇಲೆ ಸಂಜೆ ದೇರ್ ಇಸ್ ಗೇಮ್ಸ್. ಓಕೆ, ಜಾಯ್ನ್ ಅಸ್. ಸೊ ಜ್ಞಾನೇಶ್ ಫಸ್ಟ್ ಟೈಮ್ ನನ್ನ ಬ್ಲಾಗಿಗೆ ಬರ್ತಿದ್ದೆ. ಏನು ಅನಿಸ್ತಿದೆ? ತುಂಬ ಬಿಲ್ಡಪ್ ಕೊಡ್ತಿದ್ದಾನೆ. ಆ್ಯಕ್ಚುಲಿ ಗೈಸ್ ಇದು ಸೆಕೆಂಡ್ ಟೇಕ್. ಫಸ್ಟ್ ಟೇಕಲ್ಲಿ ಅನ್ಮಾತಾಡಿದ್ದು ಕೇಳಿಸ್ಲಿಲ್ಲ ಅಂತ ಇನ್ನೊಂದ್ಸತಿ ಟೇಕ್ ಇದು. ಆಯ್ತು ಹೇಳು. ಫಸ್ಟ್ ಟೇಕಲ್ಲಿ ಏನಂತಿದ್ದೆ ಗೈಸ್, ಬ್ಲಾಗ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ. ಕಮೆಂಟ್ಸ್ ಕೊಡೋಕ್ಕೆ ವರ್ಡ್ಸ್ಗಳೇ ಸಾಲ್ತಿಲ್ಲ, ಅದಕ್ಕೆ ಕೊಟ್ಟೇ ಇಲ್ಲ. ಅದಕ್ಕೆ ನನಗೆ ಕಮೆಂಟ್ಸ್ ಕೊಡ ನೋಡಿ, ಎಲ್ಲ ಕೆಲಸ ಮಾಡಿಬಿಟ್ಟು ಸುಸ್ತಾಗಿ ಕೂತಿದ್ದಾಳೆ. ಎಂತದು ಮಾಡಿದ ಪಾಪಜಿ. ಯಾಕೋ ಆಯ್ತು, ನಾವು ಎಲ್ಲಿ ಕೆಲಸ ಮಾಡ್ತೀವಿ? ಬೇಕು ಅಂತ ಗೈಸ್ ಕಂಟೆಂಟ್ ಸಿಗ್ಲಿ ಅಂತ ಈ ತರ ಎಲ್ಲ ಡ್ರಾಮಾ ಮಾಡ್ತಿರೋದು. ದುಡ್ಡು ಕೊಟ್ಟಿಲ್ಲ, ಏನು ಪೇಮೆಂಟ್ ಇನ್ನೂ ಆಗಿಲ್ಲ. ಸಿ ದ ಫ್ರೇಮ್ ಚೆನ್ನಾಗಿಲ್ಲ. ಮೇಡ್ ಬೈ ಮೋನಿಕಾ. ಥ್ಯಾಂಕ್ಸ್. ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿ ಫ್ರೇಮ್. ಸೊ ದಟ್ ಇಸ್ ದ ಫ್ರೇಮ್ ವಿ ಆರ್ ಯೂಸಿಂಗ್ ಫಾರ್ ಆರ್ ಇವೆಂಟ್. ಗೊತ್ತಿಲ್ಲ, ಫ್ರೇಮ್ ಚೆನ್ನಾಗಿದೆ. ಕಮೆಂಟ್ ಅಲ್ಲಿ ಹೇಳಿ ಫ್ರೇಮ್ ಚೆನ್ನಾಗಿದೆ ಅಂತ.
ತಾಯಿ ಸೊ ಇವಾಗ ಏನು ಗೊತ್ತಾ ಬೆಳಗ್ಗೆಯಿಂದ ಅಳ್ಕೊಂಬೇರೆ ಹೋಯ್ತಾಳು ಹೋಗೈತೆ ಫಂಕ್ಷನ್ ಆಗಿದೆ. ಸೊ ಇವಾಗ ಗೇಮ್ ಆಡಿಸ್ತಾ ಇದ್ದಾರೆ. ಸೊ ಅದೇನು ಗೇಮ್ ಅಂತ ನಮಗೂ ಗೊತ್ತಿಲ್ಲ. ಸೊ ಎಲ್ಲ ನಿಂತಿದ್ದಾರೆ, ಬಲೂನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಗೈಸ್ ನಾವು ಇವಾಗ ಊಟ ಮಾಡಕ್ಕೆ ಅಂತ ಯೂತ್ ಹಾಸ್ಟೆಲಿಗೆ ಬಂದೆ. ಊಟ ಮಾಡಕ್ಕಲ್ಲ ಗುರು, ಊಟ ಬಡ್ಸಕ್ಕೆ ಊಟ ಮಾಡಕ್ಕೆ ಏನ್ ಗೊತ್ತಾ, ನಾವು ಇವಾಗ ಯೂತ್ ಹಾಸ್ಟೆಲಿಗೆ ಬಂದಿದ್ದೀವಿ. ಯಾಕೆ ಅಂದ್ರೆ ಸೊ ಎಂತ ಅಕಾಮಿಡೇಷನ್ ಇದೆ ಅಲ್ವಾ, ಸೊ ಅವ್ರಿಗೆಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಊಟಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟು ಬಿಡೋಣ ಅಂತ ಯೂತ್ ಹಾಸ್ಟೆಲಿಗೆ ಬಂದಿದ್ದೀವಿ. ಓಕೆನಾ. ಸೊ ಗೈಸ್ ಏನು ಗೊತ್ತಿಲ್ಲ, ತುಂಬ ಕತ್ಲೆ ಇದೆ ಅಂದರೆ ಎಂಟರ್ ಆಗ್ಬೇಕಾದ್ರೆ ಜಾಗದಲ್ಲಿ. ಸೊ ನನ್ನ ಫ್ರೆಂಡ್ಸ್ ತುಂಬ 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 ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಟಾರ್ಚ್ ಎಲ್ಲ ಹಿಡ್ಕೊಂಡಿದ್ದಾರೆ. ಅವ್ರು ಯಾರು ಅಂತ ಕಾಣ್ತಾ ಇಲ್ಲ. ಇಟ್ಸ್ ಓಕೆ, ಐ ಮೆನ್ಷನ್ ದೇರ್ ನೇಮ್. ನೋಡಿ ಇಲ್ಲೆಲ್ಲ ಮೋನಿಕಾ ಸಾಂಗಿಗೆ ಸ್ಟೆಪ್ಸ್ ಪ್ರಾಕ್ಟೀಸ್. ನೋಡಿ ನನಗೋಸ್ಕರ ಗೈಸ್ ನನಗೋಸ್ಕರ ನನಗೋಸ್ಕರ ಡೆಡಿಕೇಶನ್ ಇಂದ ಸ್ಟೆಪ್ಸ್ ಎಲ್ಲ ಕಲ್ತ್ಬಿಟ್ಟು ಹಂಗೇನಿಲ್ಲ. ಮೋನಿಕಾ ಸಾಂಗ್ ಮೋನಿಕಾ ಏನೋ ಪಾಪ ಹುಡುಗಿ ಸೊ ಗೈಸ್ ನನಗೆ ಡೆಡಿಕೇಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ನನಗೆ. ನಂಗೆ ಎಷ್ಟು ಅಳು ಬರ್ತಿದೆ ಅಂದರೆ ಆಯಿತು, ಇವ್ರು ಮಾಡಿರೋ ಕೆಲಸದಿಂದ ನಾನು ತುಂಬ ಎಮೋಷನ್ ಆಗ್ತಿದ್ದೀನಿ. ಆ್ಯಕ್ಚುಲಿ ಮಸ್ಕಾರ ಹಾಕಿದ್ದೀನಿ, ಇಲ್ಲಾಂದ್ರೆ ಅಳ್ತಿದ್ದೆ. ಇವಾಗ ಹಾಕಿದ್ದೀನಿ ಗೈಸ್ ಮಸ್ಕಾರ ನೋಡಿ. ಏನು ಗೊತ್ತಾ, ಇವ್ರು ನಮ್ಮ ಸೀನಿಯರ್ ಅಂತ. ತುಂಬ ಅಂದರೆ ತುಂಬ ಟ್ಯಾಲೆಂಟೆಡ್ ಪರ್ಸನ್. ಒಬ್ಬರಿಗೆ ಬಂದಲ್ಲ ಎರಡು ಅಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ನಮಗೋಸ್ಕರ ಕಂಟೆಂಟ್ ಕೊಡು ಅಂತ ಬಂದ್ಬಿಟ್ಟು ಕೇಳ್ಬಿಟ್ಟು ಅನ್ಸ್ಕೊತಾರೆ ನೀವೆಲ್ಲ. ಓಕೆನಾ. ಲೈಕ್ ಮಾಡಿ, ಶೇರ್ ಮಾಡಿ, subscribe.